ಎಲ್ಲರಿಗೂ ನಮಸ್ಕಾರ. ನಾನು ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂದರೆ ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಎಂದು ನಂಬಿದ ಸಹ ಶಿಕ್ಷಕಿ ಶ್ರೀಮತಿ ಪದ್ಮಶ್ರೀ ಸುರೇಶ್ ರೂಗೆ. ಶಾಲೆಯಲ್ಲಿ ನಾನು ಬೋಧನೆಯ ಜೊತೆಗೆ ನಿರ್ವಹಿಸುವ ಕೆಲವು ಇತರೆ ಜವಾಬ್ದಾರಿಗಳು ಇಂತಿವೆ. ಡಾಕ್ಟರ್ ಸ್ವಾಮಿನಾಥನ್ ಗ್ರೀನ್ ಗ್ಲೋಬ್ ಇಕೋ ಕ್ಲಬ್ನ ಅಧ್ಯಕ್ಷೆ. ಇದರಿಂದ ನಾವು ಉತ್ತಮ ಪರಿಸರ ಬೆಳೆಸಲು ಹಾಗೂ ಉಳಿಸಲು ನಮ್ಮ ಕೊಡುಗೆಯನ್ನು ನೀಡುತ್ತಿದ್ದೇವೆ. ಇಲ್ಲಿ ಇದರ ಒಂದು ಚಟುವಟಿಕೆಯಾಗಿ ಸುಮಾರು 1,000 ಸೀಡ್ ಬಾಲ್ ತಯಾರಿಸಿ ಅವುಗಳನ್ನು ಗಿಡ ನೆಡಲು ಹೋಗಲು ಬಾರದ ಕಡೆ ಬಾಲ್ಗಳನ್ನು ಬಾಂಬಿಂಗ್ ಮಾಡಿ ಪರಿಸರ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದೇವೆ. ಅಂದರೆ ಹುಣಸೆ ಬೀಜ, ದೊಡ್ಡ ದೊಡ್ಡ ಮರಗಳ ಬೀಜಗಳನ್ನು ಹಾಕಿ ಅವುಗಳನ್ನು ಸೀಡ್ ಬಾಲ್ಗಳನ್ನು, ಬೀಜದ ಉಂಡೆಗಳನ್ನು ತಯಾರಿ ಮಾಡಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗಿ ಅವುಗಳನ್ನು ಬಾಂಬಿಂಗ್ ಮಾಡಿದ್ದೇವೆ. ಅಲ್ಲದೆ ಇಕೋ ಕ್ಲಬ್ನ ಚಟುವಟಿಕೆಯಾಗಿ ಪರಿಸರ ರಕ್ಷಣೆ ಕುರಿತು ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಿದ್ದೇವೆ. ಚಿತ್ರಕಲೆಯಲ್ಲಿ ಅತೀವ ಆಸಕ್ತಿ ಹೊಂದಿರುವ ನಾನು ಶಾಲಾ ಗೋಡೆಗಳ ಪೇಂಟಿಂಗ್ ಮಾಡಿರುವುದು ಹಾಗೂ ಯಾವಾಗಲೂ ಮಾಡ್ತಾ ಇರೋದು ನನ್ನ ಹವ್ಯಾಸವಾಗಿಸಿಕೊಂಡಿದ್ದೇನೆ. ಕೋವಿಡ್ನಲ್ಲಿ ಮಕ್ಕಳು ಇಲ್ಲದಾಗ ನಾನು ಶಾಲಾ ಸಿಬ್ಬಂದಿಯೊಂದಿಗೆ ಮಾಡಿದ ಶಾಲಾ ಗೋಡೆ ಪೇಂಟಿಂಗ್ ಇಂತಿವೆ. ಶಾಲಾ ಗೋಡೆ ಅಷ್ಟೇ ಅಲ್ಲದೆ ಕೋವಿಡ್ನಲ್ಲಿ ಶಾಲೆಯಲ್ಲಿ ಹೋಗಿ ಲಾಕ್ಡೌನ್ನಲ್ಲಿ ನಾವು ಕೈಕಟ್ಟಿ ಕುಳಿತುಕೊಳ್ಳದೆ ಮುಂದೆ ಬೇಕಾಗ್ತಕ್ಕಂಥ TLMಗಳನ್ನು ಸಹಿತ ತಯಾರಿ ಮಾಡಿ ಇಟ್ಟೆವು. ಇದು ನನ್ನ ಸಿಬ್ಬಂದಿಯವರಿಗೆ ಒಂದಿಗೆ ನಾನು ಮಾಡ್ತಿರುವಂಥ ಶಾಲಾ ಗೋಡೆ ಪೇಂಟಿಂಗ್. ನೋಡಿ, ಇಷ್ಟು ಆಕರ್ಷಣೀಯವಾಗಿ ಈ ದೊಡ್ಡ ಪೆನ್ಸಿಲು ಈ ಥರ ಆಕರ್ಷಣೀಯವಾಗಿ ಮಕ್ಕಳ ಕಲಿಕೆಗೆ ಉಪಯುಕ್ತವಾಗುವಂತಹ ಈ ಆಕರ್ಷಣೀಯ ಶಾಲಾ ಗೋಡೆಯ ಪೇಂಟಿಂಗನ್ನು ಸಿಬ್ಬಂದಿಯೊಂದಿಗೆ ಮಾಡಿದೆವು. ಇಲ್ಲಿ ಪರಿಸರ ರಕ್ಷಣೆ ಮತ್ತು ಇಕೋ ಕ್ಲಬ್ನ ಚಟುವಟಿಕೆಯಾಗಿ ಪರಿಸರ ರಕ್ಷಣೆಗಾಗಿ ನಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಪ್ರೇರಣಾ ಕ್ಲಬ್ನ ಅಧ್ಯಕ್ಷೆಯಾಗಿ ಇದರ ಮೂಲಕ ಮಕ್ಕಳಿಗೆ ಅವರ ಕಾರ್ಯವೈಖರಿ ಗಮನಿಸಿ ಅವರ ಪ್ರೋತ್ಸಾಹಕ್ಕಾಗಿ ಸ್ಟಾರ್ಗಳನ್ನು ನೀಡುತ್ತಾ ಇದ್ದೇವೆ. ಪಿಂಕ್ ಸ್ಟಾರ್, ಗ್ರೀನ್ ಸ್ಟಾರ್ ಹಾಗೂ ಸಿಲ್ವರ್ ಸ್ಟಾರ್ ಅಂದರೆ ಅವರ ಎಕ್ಸಲೆನ್ಸನ್ನು ನೋಡಿ ಇದಕ್ಕೆ ಸ್ಟಾರ್ಗಳನ್ನು ನೀಡಲಾಗ್ತಿದೆ. ಇನ್ನು ಜಾಗೃತ ಕಿಶೋರಿ, ಅರಿವಿನ ಕಿನ್ನರಿ ಅಂತ ಹೇಳ್ತೀವಿ. ಕಾರಣ ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ಇರುವ ಮೀನಾ ತಂಡದ ಮಾರ್ಗದರ್ಶಿ ಶಿಕ್ಷಕಿಯಾಗಿ ಹಾಗೂ ಹೆಣ್ಣು ಮಕ್ಕಳ ಆಪ್ತ ಸಲಹಾ ಘಟಕದ ಅಧ್ಯಕ್ಷೆಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಕಿಶೋರಿ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಬಲ ಜಾಗೃತ ಕಿಶೋರಿಯನ್ನಾಗಿ ಮಾಡಲಾಗಿದೆ. ಇಲ್ಲಿ ಅವರಿಗೆ ಗುಡ್ ಟಚ್, ಬ್ಯಾಡ್ ಟಚ್, ಆಮೇಲೆ ಬರ್ತಕ್ಕಂಥ ಒತ್ತಡ ನಿರ್ವಹಣೆ, ಇಂಥ ಒಂದು ಜೀವನ ಕೌಶಲಗಳು, ಇಂಥ ತರಬೇತಿಯನ್ನು ಇಲ್ಲಿ ಮಕ್ಕಳಿಗೆ ನೀಡಲಾಗಿದೆ. ಇದು ಹೆಣ್ಣು ಮಕ್ಕಳ ಆಪ್ತ ಸಲಹಾ ಘಟಕದ ಅಡಿಯಲ್ಲಿ ಮಕ್ಕಳಿಗೆ PHC ಹೆಡ್ಗಳನ್ನು ಕಳುಹಿಸಿ ಅವರಿಗೆ ಮಾರ್ಗದರ್ಶನ ಮಾಡಲಾಗಿದೆ. ಆಮೇಲೆ ತಾಯಂದಿರ ಸಭೆಗಳನ್ನು ಆಗಾಗ ಆಯೋಜಿಸಲಾಗುತ್ತದೆ. ಶಾಲೆಯ ಗ್ರಂಥಾಲಯ ಪುಸ್ತಕ ಹೇಳ್ತದ, ನೀನು ನನ್ನನ್ನು ತಲೆ ಎತ್ತಿ ಓದಿದರೆ ನಾನು ನಿನ್ನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ. ಶಾಲಾ ಗ್ರಂಥಾಲಯಕ್ಕೆ ಹೆಚ್ಚಿನ ಮಹತ್ವ ನೀಡುವ ನಾನು ಶಾಲೆಯ ನಕಾಶೆ, ಚಾರ್ಟ್ಗಳ ನಿರ್ವಹಣೆ ಜೊತೆಗೆ ಗ್ರಂಥಾಲಯ ಪುಸ್ತಕಗಳನ್ನು ಸಹಿತ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುತ್ತಾ ಮಕ್ಕಳಿಗೆ ಯಾವಾಗಲೂ ಓದಲು ಕೊಡುತ್ತಿರುತ್ತೇನೆ. ಹಾಗೂ ಸಮಾಜ ವಿಜ್ಞಾನಕ್ಕೆ, ಅದರಲ್ಲಿ ಭೂಗೋಳಕ್ಕೆ ಅಧ್ಯಯನಕ್ಕೆ ಬುನಾದಿಯಾದಂತಹ ಚಾರ್ಟ್ಗಳು ಹಾಗೂ ನಕಾಶೆಗಳನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುತ್ತೇನೆ. ಇಲ್ಲಿ ಶಾಲಾ ಗ್ರಂಥಾಲಯದ ಪುಸ್ತಕಗಳನ್ನು ಮಕ್ಕಳಿಗೆ ಓದಿಸುತ್ತಿರುವುದು. ಆಮೇಲೆ ಶಾಲಾ ಗ್ರಂಥಾಲಯ ನಂತರ ಶಾಲಾ ಸಾಂಸ್ಕೃತಿಕ ಸಂಘ ಇದೆ. ಆ ಸಂಘದ ಉಸ್ತುವಾರಿಯನ್ನು ನೋಡಿಕೊಂಡು ಮಕ್ಕಳಿಗೆ ಬೇಕಾಗ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾಗ್ತಕ್ಕಂಥ ವಸ್ತುಗಳನ್ನೆಲ್ಲ ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ತಯಾರು ಮಾಡಿ ಅವರಲ್ಲಿ ನಾವೀನ್ಯತೆ ಹಾಗೂ ಕ್ರಿಯಾಶೀಲತೆ ಬೆಳೆಸುವ ಜವಾಬ್ದಾರಿಯನ್ನು ಸಹಿತ ನನ್ನದಾಗಿಸಿಕೊಂಡಿದ್ದೇನೆ.
ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳೇ ಆಗಲಿ ಅಥವಾ ಮಹಾನ್ ನಾಯಕರ ಜಯಂತಿಗಳೇ ಆಗಲಿ ಅಥವಾ ಪಾಲಕರ ಸಭೆಯೇ ಇರಲಿ 5ರಿಂದ 10 ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಆಕರ್ಷಣೀಯ ಬೋರ್ಡ್ ಬರೆಯುವ ಜವಾಬ್ದಾರಿಯನ್ನು ನನ್ನದಾಗಿಸಿಕೊಂಡಿದ್ದೇನೆ. ಇನ್ನು ಶಾಲಾ ಪ್ರವಾಸದ ಉಸ್ತುವಾರಿಯನ್ನು ಸಹಿತ ವಹಿಸಿಕೊಂಡಿದ್ದೇನೆ. 20 ರಾಜ್ಯಗಳ ಪ್ರವಾಸವನ್ನು ಮಾಡಿ ಪ್ರವಾಸದ ಆಯೋಜನೆ ಹಾಗೂ ಪ್ರವಾಸದ ಸ್ಥಳ ಆಯ್ಕೆ ಇದರಲ್ಲಿ ಒಳ್ಳೆಯ ಅನುಭವ ಹೊಂದಿರುವ ನಾನು ಶಾಲಾ ಮಕ್ಕಳಿಗೆ ಹೊರ ಸಂಚಾರ ಹಾಗೂ ಪ್ರವಾಸದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೇನೆ. ಇದರೊಟ್ಟಿಗೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹಾಗೂ ಹಂತದಲ್ಲಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ಇಷ್ಟದ ಖಾಜಾ, ಪಾನಿಪುರಿ, ಭೇಲ್, ವಡಾಪಾವ್, ಹೀಗೆ ಈ ಮೈಸೂರು ಪಾಕ್, ಈ ಬಾಲುಷಾ ಇತ್ಯಾದಿ ತಿಂಡಿಗಳನ್ನು ಅಡುಗೆಯವರೊಟ್ಟಿಗೆ ಸೇರಿ ಶಾಲಾವಧಿ ಪೂರ್ವ ಅಥವಾ ಶಾಲಾವಧಿ ನಂತರ ತಯಾರಿಯಲ್ಲಿ ತೊಡಗಿ ಮಕ್ಕಳಿಗೆ ಶಾಲಾ ತಪ್ಪಿಸದಂತೆ ನೋಡಿಕೊಳ್ಳುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಶಾಲೆಯ ಬಿಸಿ ಊಟದ ಶುಚಿ ಹಾಗೂ ರುಚಿ ರಿಜಿಸ್ಟರನ್ನು ನಿರ್ವಹಿಸುತ್ತಿದ್ದೇನೆ. ಹೀಗೆ ಅನೇಕ ಕಾರ್ಯಗಳನ್ನು ನಾನು ಬೋಧನೆಯ ಜೊತೆಗೆ ಶಾಲೆಯಲ್ಲಿ ಮಾಡುತ್ತಿದ್ದೇನೆ. ಕನ್ನಡ ಭಾಷಾ ಶಿಕ್ಷಕಿಯಾಗಿ ನೇಮಕಾತಿ ಹೊಂದಿದರೂ ಶಾಲೆಯಲ್ಲಿ ಇಂಗ್ಲಿಷ್ ಭಾಷೆ ಹಾಗೂ ಹಿಂದಿ ಭಾಷಾ ಶಿಕ್ಷಕರ ಕೊರತೆಯಿಂದಾಗಿ 5ರಿಂದ 8ನೇ ತರಗತಿಗಳಿಗೆ ಇಂಗ್ಲಿಷ್ ಭಾಷೆಯನ್ನು, 6ರಿಂದ 8ನೇ ತರಗತಿಗಳಿಗೆ ಹಿಂದಿ ಭಾಷೆಯನ್ನು ಬೋಧಿಸಿ ಅದರಲ್ಲಿ ಮುಖ್ಯವಾಗಿ ಸಂಭಾಷಣೆ, ಭಾಷಾ ಆಟ, ಸ್ಥಳೀಯ ಸಂಪನ್ಮೂಲಗಳಿಂದ TLMಗಳನ್ನು ತಯಾರಿಸಿ ಮಕ್ಕಳಿಗೆ ಈ ಭಾಷೆಗಳನ್ನು ಕಲಿಸಿ LSRW ಅನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದ್ದೇನೆ.